ಸಿದ್ದಪ್ಪ ಇವತ್ತೊಂಚೂರು ಹದವಾಗಿತ್ತು ಭತ್ತದ ಅಗೇನಾರ ಊದಿದ್ರೆ ಆಗ್ತಿರ್ಲಿವೇನ್ ಸಿದ್ದಪ್ಪ ನಿನ್ ಹತ್ಲಾಗಿ. ಥೋ ಉಯ್ಬೇಕು ಕಣ್ಬೋರಾಜ, ಭತ್ತನೇ ತಂದಿಲ್ಲ ನಾನು ಇನ್ನುವೆ. ಆ ಹೊಸೂರ್ ಕಪ್ಲಿಗೆ ಹೋಗ್ಬಿಟ್ಟು ಭತ್ತ ಅಳಿಸ್ಕೊಂಬರನ ಅಂತ ಹೇಳಿ ಹೋಗಿದ್ದೆ, ಆ ಒಣ್ಣೆಲ್ಲ ವ್ಯಾಪಾರಕ್ಕೆ ಹೋಗಿತ್ತು. ಅದಕ್ಕೆ ಇಂದು ಪೊಂದೆ ಆತ ನನ್ ದಿವಸ. ಇವತ್ತೊಂದ್ ಮಾತು ಕೇಳ್ಬೇಕಣ್ ಬೋರಾಜ. ಅದೆಲ್ಲ ಸರಿ, ನೀನೆಲ್ ತಂದೆ ಬೋರಾಜ ಭತ್ತವ? ನಾನು ಹೊಸೂರ್ ಕಪ್ಲಿಗೆ ಹೋಗಿ ಆ ಅಶ್ವಿನಿ ಭತ್ತ ಅಂತ ಹೇಳೈತಲ್ಲೋ ಅದನ್ನ ತಗೊಂಬಂದದ್ದೆ. ಚೆನ್ನಾಗಿರುತ್ತಂತ ಅದು. ಅದನ್ನ ಹಾಕಣ ಅಂತ ಹೇಳ್ತಾ ಅಂದಿದ್ದೆ. ಇವತ್ತು ಹೋಗಿ ಹಾಕ್ ಬರ್ಬೇಕಣ್ಣ ಅತ್ಲಾಗ ಆರ್ಗೆಲ್ಲ ಹೇಳಿದ್ನಿ. ಅಲ್ಕಂಡ್ ಬೋರಾಜ, ನೀನು ಹೋದಾಗ ನನ್ಗೂ ಒಂದ್ ಬ್ಯಾಗ್ ತರದಲ್ವಾ ನೀನು? ನೀನು ಒಬ್ನೇ ಹೋಗ್ತೀಯ ತಗೊಂಡ್ ಬತ್ತೀಯ ಅತ್ಲಾಗಿ ಒಂದ್ ಮಾತು ಹೇಳಲ್ಲ ಏನಿಲ್ಲ ನೀನು. ನಿನ್ನನ್ ಕರಿಯನ ಅಂತಾನೆ ಹೋಗ್ತಿದ್ದ ಕಣೋ ನಿಮ್ಮ ಅಂತಕ್ಕೆ. ನೀನು ಏನೋ ಆಟೋ ತಕ್ಕ ಹೋಯ್ದಂತೆ. ಆಟೋತಿ ಕುಮಾರ್ ಬಂದ್ಬಿಟ್ಟು ಬತ್ತಿಯನ್ ಬೋರಾಜ ಹೊಸರ್ ಕಾಪ್ಲಿಗೆ ಭತ್ತ ತರಕ್ ಹೋಗ್ತಿದ್ದೀನಿ ಅಂತ ಹೇಳದ್ನಲ್ಲ. ಸೋಮ್ನ ತಗೊಂಡ್ ಬೈಕ್ ಕತ್ಕೊಂಡ್ ಹೋಗ್ತಾ ಅಂದೆ ಕಣ ಅತ್ಲಾಗಿ. ಹೋಗು, ಅವನು ವ್ಯಾಪಾರ ಮುಗಿಸ್ಕೊಂಡು ಒಂದು 10 ಗಂಟೆಗೆ ಬಂದಿರ್ತಾನ ಅಂತಕ್ಕೆ ಹೋಗಿ ತಗೊಂಬರಾಗ ಅತ್ಲಾಗಿ. ಥೋ ಎಂತ ಕೆಲಸ ಮಾಡ್ಕೊಂಡೆ ನೋಡ್ ಬೋರಾಜ ನಾನು. ಅಕ್ಕಪಕ್ಕದಾಗೆಲ್ಲ ಹಾಗೆ ಊದವ್ರೆ, ನಮ್ಮಲ್ಲ ನೋಡ್ರಿ ಹಂಗೆ ಪಾಳು ಬಿದ್ದದಿ. ಸೋಮ್ನಾಥ್ ನಿನ್ ಜೊತೆ ಬಂದ್ ನಾನು ಭತ್ತ ತಂದಿರ ಆಗ್ತಿತ್ತು ನೆನ್ ದಿವಸ. ಅಯ್ಯ ಇನ್ನೇನ್ ಮಾಡಕ್ಕಾಗದ್ ಬಿಡತ್ಲಾಗಿ. ನಾಳಿಕ ಇಲ್ಲ ಇವತ್ತ ಹೋಗಿ ತಗೊಂಬತ್ತೀನಿ. ನಾಳಿಕೆ ಆರ್ಗೆ ಹೇಳ್ಬಿಟ್ಟತ್ಲಾಗ ನಾಳಿಕೆ ಉಯಿಸ್ಬಿಡ್ತೀನಿ ನಾನು. ಥೋ ಅದೇ ತಲೆ ಕೆಡ್ಸ್ಕಂತೀಯ. ಇವತ್ತು ಹೋಗಿ ಭತ್ತ ತಂದ್ಬಿಟ್ಟು ನಾಳಿಕ ನಾಡ್ದ ಹಾಗೆ ಉಯ್ ಏನು ಹಾಕಲ್ಲ. ಏನ್ ಈಗ್ಲೇ ನಾಟಿ ಮಾಡಕ್ ಹೋಗ್ತೇನೋ ನೀನು? ಇನ್ನು 15-20 ದಿನ ಬೇಕು ನಾಟಿ ಮಾಡ್ಬೇಕು ಅಂದ್ರಿ. ತಂದು ಹಾಗೆ ಉಯ್ ಫಸ್ಟ್ ಏನು ಹಾಕಲ್ಲ. ಏನ್ ಬೋರಾಜ ಸಿದ್ದಪ್ಪ ಆರಾಮಾಗಿ ಕೂತ್ಕೊಂಡ್ಬಿಟ್ಟದಾರ. ಏನ್ ತೋಟದ ಕೆಲ್ಸ ಎಲ್ಲ ಮುಗಿತ? ಹಾಗೆ ಊದಿದ್ದೆಲ್ಲ ಮುಗಿತೇನ್ ಬೋರಾಜ? ಅಯ್ಯ ನಮ್ದು ತೋಟದ್ದು ಹೊಲದ ಕೆಲ್ಸ ಎಲ್ಲ ಎಲ್ಲಿ ಮುಗಿತ್ ಬಾರ್ಲ ಶಂಕರಪ್ಪ. ಇವತ್ತಿನ್ನುವೆ ಭತ್ತದಾಗೆ ಬಿಡಕ್ ಹೋಗೋಣ ಅಂತೇಳಿ ನಾನು ಸಿದ್ದಪ್ಪನು ಅದನ್ನೇ ಮಾತಾಡ್ತಿದ್ದ ಕಣಂತ ಬಾ. ನೀನೇನ್ ವ್ಯವಸಾಯ ಮಾಡಿದ್ಯಪ್ಪ ಹೊಲಕ್ಕೀಗ? ಪಾ ಏನು ಮಾಡಿಲ್ ಕಣ್ ಬೋರಾಜ ನಾನು. ಎಳ್ಳು ತಡ್ನಿ ಕಿತ್ಕೊಂಡಾನು, ಇನ್ನು ಹೊಲನೇ ಉಳ್ಸಕ್ಕಾಗಿಲ್ಲ. ಇವಾಗಿನ್ನುವೆ ಟ್ಯಾಕ್ಟರ್ಗೆ ಹೇಳದನೆ ನಾಳಿಗ್ ಬರ್ತೀನಿ ಅಂತ ಹೇಳಿದಾನೆ ಟ್ಯಾಕ್ಟರ್ ನಾವು ಅಣ್ಣ. ನಾಳಿಗ್ ಹೊಲ ಉಳ್ಸ್ಬಿಟ್ಟು ಹತ್ಲಾಗಿ ಭತ್ತದಾಗೇನು ರಾಗಿ ಆಗೇನು ಒಂದೇ ದಿನ ಉಯ್ಯನ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಹತ್ಲಾಗಿ. ಇದ್ಯಾನ ಶಂಕರ ಹಿಂಗಂತೀಯ? ಇನ್ನು ಹೊಲನೇ ಗೈಸಿಲ್ಲ ಅಂತೀಯಲ್ ನೀನು. ಈಟು ಒಂದ್ ಮಾಡ್ಬಂದು ಹಿಂಗ ಅದಾಗಿದ್ರು ಹೊಲ ಉಳ್ಸಿಲ್ಲ ಅಂತೀಯಲ್ ನೀನು. ಏನ್ ವ್ಯವಸಾಯ ಮಾಡ್ತೀವ ನೀನು? ಬೋರಾಜ, ಶಂಕರಣ್ಣ ಹೊಲ ಉಳ್ಸಕ್ಕ ಆ ಕೋಳಿ ಪಾರಮ್ಮ ಅಂತ ಆಡಿನ ಪಾರಮ್ಮ ಅಂತ ಹೇಳಿ ಆ ಕಡೆ ತಿರ್ಕೊಂಡದೆ. ತೋಟ ಹೊಲ ಅಂತೇಳಿ ಬಿಟ್ಬಿಡದ್ ಕಣ. ಸುಮ್ನಿರು, ಆದಾಯ ಆ ಕಡೆಗೆ ಬರ್ತದೆ, ಆ ಕಡೆಗೆ ಮಾತ್ರ ಶಂಕರಣ್ಣ ನೋಡೋದ್ ಕಣಂತೆ. ಸರಿ ಕಣ್ ತಗೊಳ್ಳ ಪಾಪ. ನೀನ್ ಒಂದ್ ಬಿಟ್ರೆ ಒಂದ್ ಹಿಡ್ಕಂತೀಯ. ಇನ್ನೆಲ್ಲ ಹೊಲ ಗೈಸ್ತೀಯ ತಗ, ಆದಾಯ ಅಲ್ಲೇ ಬರುತ್ತೆ. ಇನ್ನೇನು ಜಮೀನಾಗ ಮಾಡ್ತೀಯ ನೀನು? ಕೋಳಿ ಪಾರಮ್ಮಗೆ ಆಡಿನ ಪಾರಮ್ಮಗೆ ಏನೇ ಆದಾಯ ಬಂದ್ರು ಹೊಲ ಗೇಯಿಸಿ ವ್ಯವಸಾಯ ಮಾಡಿಸ್ದಂಗ ಆಗುತ್ತೆ ಬೋರಾಜ. ಇವತ್ತಿನಾದ್ರೂ ವ್ಯವಸಾಯ ಮಾಡಿಸ್ಲೇಬೇಕಲ್ಲ. ಅದಕ್ಕೆ ಅತ್ಲಾಗ ನಾಳಿಕ ನಾಡ್ದು ಅತ್ಲಾಗ ನಾನುವೇ ಹಾಗೆ ಉಯ್ಯನ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಹ್ಞೂ ಕಣಂತ ತಗೊಳ್ಳ ಪಾಪ. ಏನೇ ಕಷ್ಟ ಬಂದ್ರು ವ್ಯವಸಾಯ ಮಾಡೋದು ಬಿಡ್ಬಾರ್ದು ಕಣು. ಜಮೀನ್ ಪಾಳ್ ಬಿಡ್ಬಾರ್ದು. ಏನೇ ಕಷ್ಟ ಬಂದ್ರು ಜಮೀನು ಗೇಯಿಸಿ ಏನಾರ ಬೆಳೆ ಮಾಡ್ಬೇಕಣ್ಲ ಪಾಪ. ಸರಿ ಕಣ್ ಬೋರಾಜ ಆತು. ಒಂಚೂರು ಕೋಳಿಗಿನ್ನು ಮೇವ್ ಹಾಕಿಲ್ಲ, ಮಂತಕ್ ಹೋಗ್ಬೇಕು ನಾನು ಅರ್ಜೆಂಟು. ಸರಿ ಕಣ್ ಹೋಗ್ಲಾ ಪಾಪ, ನಾನು ಹೋಗ್ಬೇಕು. ಆರ್ ಬರ್ತೀನಿ ಅಂತ ಹೇಳೋರು ನಾನು ಹೋಗ್ಬೇಕಣಂತ ಹೋಗೋ. ಭತ್ತ ತಗೊಂಡು ಹೊಲ್ತಕ್ ಹೋಗ್ಬೇಕು. ಹೋಗ್ತೀನಿ ಕಣಂತ ಹೋಗಿ ನಾನು. ಸಿದ್ದಪ್ಪ, ಒಂದಿನ ಇವ್ರ ಮನೆ ಕೋಳಿ ಫಾರಮ್ಗೆ ಹೋಗಿ ಬರ್ಬೇಕಣು. ಎಂತೆಂತ ಕೋಳಿ ಸಾಕಿದಾನೆ ಏನು ಅಂತೇಳಿ ನೋಡ್ಕೊಂಬರ್ಬೇಕು ಒಂದಿನ ಹೋಗಿ. ನೋಡಂತ ತಗೊಳಜ, ನಾಳಿಕ ನಾಡ್ದ ಹೋಗಿ ಬಂದ್ರ ಆಗತ್ತಂತಾಗ. ಒಳ್ಳೊಳ್ಳೆ ಕೋಳಿ ಇದಾವ್ ಕಂಡು ಬರೋಜು. ನಾಟಿ ಕೋಳಿ, ಹುಂಜ, ಯಾಟೆ, ಹಸಿ ಕೋಳಿ ಇಲ್ಲ ಮಾತ್ರ ಭಾರಿ ಚೆನ್ನಾಗಿದಾವ್ ಕೋಳಿ ಮಾತ್ರವ. ಅದ್ ಏನೇನ್ ಫುಡ್ ಹಾಕ್ತಾನ ಏನ. ಅಲ್ಲ ಕಣ ಸಿದ್ದಪ್ಪ, ಏನಾರ ಒಂದ್ ಮಾಡ್ತಿರ್ತಾನಲ್ಲ. ಕೋಳಿ ಫಾರಮು, ಕುರಿ ಫಾರಮು, ಹಾಡಿನ ಫಾರಮು ಅಂತೇಳಿ ಏನಾರ ಒಂದ್ ಮಾಡ್ತಿರ್ತಾನಲ್ವ ಅವನು. ನಾವೇ ಏನು ಇಲ್ವಲ್ಲ, ನಾ ಕಸ ಕಟ್ಕೊಂಡ್ ಸುಮ್ನಿದೀವಿ. ಥೋ ನಿನ್ನ ಹತ್ರ ನಾ ಕಸನಾದ್ರ ಇದಾವೆ, ನನ್ನ ಹತ್ರ ಅದು ಇಲ್ವಲ್ ಬೋರಾಜ. ಹೋದ್ರೆ ತೋಟಕ್ಕೆ ಹೋಗ್ಬೇಕು, ಬಂದ್ರೆ ಮನೆಗೆ ಬರ್ಬೇಕು. ನಾನು ಸುಮ್ನ ಹತ್ಲಾಗ ಒಂದ್ 2 ಹಸ ತಂದ್ಬಿಟ್ಟು ಹಸ ಕಟ್ಕೊಂಡು ಹಾಲ್ನಾರ ಕರಿಬೇಕತ್ಲಾಗಿ. ಹ್ಞೂ ಕಂಡ್ಲ ಸಿದ್ದಪ್ಪ, ನಿನ್ನಂಗಾಗ್ಬಿಟ್ರೆ ಹೆಂಗ ಮಾಡೋದು? ಬರೀ ಸೋಂಬೇರಿ ಕಣ ನೀನು. ಒಂದ್ 2 ಹಸನು ಒಂದ್ 4 ಕುರಿನೂ ತಂದು ಬಿಡ್ಕೊಂಡ್ರೆ ಆಗಲ್ವೇನೋ? ಸುಮ್ನೆ ಅಲ್ಲಿ ಇಲ್ಲಿ ತಿರುಗ್ತಿಯಲ್ಲ. ಅದಕ್ಕೆ ಒಂಚೂರು ಮೇವ್ ಮತ್ತೆ ಇಂಡಿ ಅಂತ ಹಾಯ್ಕೊಂಡ್ರೆ ಒಳ್ಳೆ ಹಾಲಂತ ಗಾಲು ಬರ್ತದೆ. ತೋಟ ತಕ್ಕ ಹೋಗ್ತೀಯ, ಹಂಗು ಮೇವ್ ತಗೊಂಬರ್ಬೇಕು. ಆಸ ಗೀಸ ಗೂಟ ಹೋಯ್ಕೊಂಡು ಅಲ್ಲೇ ಕೂತ್ಕೊಳಕ್ ಆಗಲ್ವೇನೋ ನೀನು? ನೀನೇನು ಮಾಡಲ್ಲ ನೀನು. ಸೋಂಬಾರಿ ಅಲ್ಲಿ ಇಲ್ಲಿ ತಿರುಗ್ತೀಯ. ಹುಡ್ಗಿ ಕೂಲಿಗೆ ಹೋಗಿ ಬಂದು ದುಡ್ಡು ಕೊಡುತ್ತೆ, ಅದನ್ನ ಕಾಸು ಮಾಡ್ಕೊಂಡು ತಿರ್ಗದ್ನೆ ನೋಡ್ತೀಯ ಕಣ ನೀನು. ಥೋ ಏನ್ ಮಾಡೋಣ ಸುಮ್ನಿರ್ ಬೋರಾಜ ಅತ್ತಾಗಿ. ಬಂಡವಾಳ ಹಾಕಕ್ಕೆ ಹೆಂಗೆ ಹೋದ್ರು ಒಂದ್ 2 ಲಕ್ಷ 3 ಲಕ್ಷ ದುಡ್ಡು ಬೇಕು. ಹಸ ತಗತ್ತೀನಿ ಅಂತ ಅಂದ್ರೆ ಬ್ಯಾಡ್ವೇನ್ ಬೋರಾಜ ಆಟು. ಎಲ್ ತರನ ಆಟೋ ಒಂದ್ ದುಡ್ಡ ನಾನು ಅಂತ ಹೇಳಿ ಸುಮ್ನಿರೋದು ಆಟಯ್ಯ. ಎಲ್ಲಾರ ಒಂದ್ ಲೋನ್ ಗಿನ ತಕೊಂಡತ್ಲಾಗ ಒಂದ್ ಹಸ ತಗೊಂಡ್ರೆ ಆ ಲೋನ್ ಆಟಕ್ ಲೋನ್ ತೀರ್ಕೊಂಡತ್ತೆ. ಹಸಿನಷ್ಟು ಕಾಸು ಉಳ್ಕೊಳಲ್ವೇನ? ನಿನ್ನಂಗ್ ಬರೀ ಸ್ವಾಮಿಯಾರಿ ಹಂಗ ಅಲ್ಲಿ ಇಲ್ಲಿ ತಿರ್ಗಿದ್ರೆ ಬರ್ತೇನ ದುಡ್ಡು? ನೋಡಂತ ಅಡಿ ಬೋರಾಜ ಅತ್ತಾಗ ಹಂಗೆ ಮಾಡ್ತಾನಿ. ಎಲ್ಲಾರ ಒಂದ್ 4 ಕುರಿನೂ ಒಂದ್ 2 ಹಸನು ಚೆನ್ನಾಗಿರೋ ಒಂದ್ 10 ಲೀಟರ್ ಕೊಡ ಅಂತ ತಂದು ಸೋಮ್ನತ್ಲಾಗ ಹಸನಾರ ಮೇಯಿಸ್ತೀನಿ. ಅಲ್ಲಿ ಇಲ್ಲಿ ತಿರ್ಗನ್ಕಿಂತ ಏನ್ ಕಡೆ ಹಾಕಲ್ಲ. ನಾನು ಇನ್ನೊಂದ್ ಹಸ ತರ್ಬೇಕಂಡ್ ಸಿದ್ದಪ್ಪ. ಇನ್ನೊಂದ್ 2 ತಿಂಗಳು ಒಂದ್ ಹಸ ಗಬ್ಬ ಆಗೈತೆ, ಅದನ್ನ ಮಾರಾಕ್ಬಿಟ್ಟು ಇನ್ನೊಂದ್ ತಗೊಂಬರೋನ್ ಒಂದ್ 10-12 ಲೀಟರ್ ಕೊಡೋದು ಅಂತ ಹೇಳಿ ಸುಮ್ನೆ ಆಗಿದ್ದೀನಿ ಅತ್ಲಾಗಿ. ನೀನೇ ಸರಿ ಕಂಡ್ ತಗೋಬೋರಜ್ಜ. ಏನಾರ ಮಾಡ್ಬೇಕು ಅಂದ್ರೆ ತಕ್ಷಣವಾಗಿ ಮಾಡ್ಬಿಡ್ತೀಯ.
ನಾನು ಏನು ಮಾಡ್ಬೇಕು ಅಂತಂದ್ರು ನನ್ನ ಕೈಲಿ ಏನು ಆಗಲ್ಲ ಕಣಂತ ಬಿಡ್ಬೋರ ಜಾತ್ಲಾಗಿ ನನಗೂ ತಲೆ ಕೆಟ್ಟು ಹೋಗುತ್ತೆ. ಥೋ ಏನಾರ ಒಂದು ಮಾಡ್ತಿರ್ಬೇಕಣೋ. ಆದ್ರೆ ಏನು ಮಾಡೋಣ, ನಾನು ಯೋಟ್ ಹಸ ತಂದು ಕಟ್ಟಿರು ಏನು ಒಂದಿನ ಸಗಣಿ ಬಚ್ಚಲ್ಲ, ಒಂದಿನ ಹಿಂಡಿ ಕೊಡಲ್ಲ ಕಣ. ಅದಕ್ಕೆ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು. ಅದಕ್ಕೆ ಸಾಕಾಗತ್ಲಾಗ ಒಂದು ಹಸ ಮಾರ್ಬಿಟ್ಟಿದ್ ನಾನು ಕುಮಾರಂಗಿ. ಇನ್ನೇನು ಮಾಡೋಣ ಅತ್ಲಾಗ ಮನೆ ಖರ್ಚಿಗೆಲ್ಲ ಸಾಕಾಗಲ್ಲ ಕಣ. ಒಂದ್ ಹಸಿನ ಅಲವು, ಅದಕ್ಕೆ ಇನ್ನೊಂದು ತಗೊಳನ್ನ ಅತ್ಲಾಗಿ ಅಂತ ಹೇಳಿ. ಇದೇನ್ ಬೋರಾಜ ಹಿಂಗಂತೀಯ? ನೀನ್ ಸೊಸೆ ಹಂಗ ಹಿಂಗ ಸಗಣಿ ಗಿಗಣಿ ಬಾಚೋದು ಮೇವ್ಗಿ ಕುಯ್ಯೋದೆಲ್ಲ ಮಾಡುತ್ತೆ ನೋಡೋದು, ನೀನ್ ಏನು ಮಾಡೋದೇ ಇಲ್ಲ ಅಂತೆಲ್ಲ ಬೋರಾಜ. ಥೋ ನಾನ್ ಸೊಸೆ ಮಾಡುತ್ತೆ ಕಣೋ, ನಾನ್ ಸೊಸೆ ಮಾಡಕ್ಕಲ್ಲ ಅನ್ನಕ್ಕಾಗತ್ತಾ? ಅದು ಯೋಟ್ ಅಂತ ಕೆಲಸ ಮಾಡುತ್ತೆ ಅವಳು. ಕೂಲಿಗೆ ಹೋಗಿ ಬರಬೇಕು, ಮನೆ ಕೆಲಸನೂ ಮಾಡ್ಬೇಕು ಅಂದ್ರೆ ಸಾಕಾಗಲ್ವೇನು? ನಮ್ಮ ಅಜ್ಜಿ ಗೌರಜ್ಜಿ ಈತಲ್ಲ, ಕೂತಿ ಜಾಗ ಬಿಟ್ಟು ಅಳ್ಳಾಡಲ್ಲ ಕಣ ಅತ್ಲಾಗಿ. ಅವ್ರ ಮಂತಕ್ ಹೋಗಿ ಕೂತ್ಕೊಳತ್ತೆ, ಅಲ್ಲಿ ಇಲ್ಲಿ ಎಲೆ ಹಾಕೊಂಡು ಹೆಂಗ ದಿನ ಕಳೆದು ಬಿಡುತ್ತೆ ಅತ್ಲಾಗಿ. ಒಂಚೂರು ತೋಟ ಹೋಗಿ ಮೇವ್ಗಿ ಕುಯ್ಯನ ಅನ್ನೋದು ಏನಿಲ್ಲ ಅತ್ಲಾಗಿ. ಥೋ ಸುಮ್ನಿರ್ ಬೋರಾಜ ಅತ್ಲಾಗಿ. ಗೌರಜ್ಜಿ ಏನ್ ಕೆಲಸ ಮಾಡೋದು ಬೇಡ, ಹೆಂಗು ಮಂತ ಈತಲ್ಲ ನೆಮ್ಮದಿಯಾಗಿ ಸಾಕು ಸುಮ್ನಿರು. ಅದಕ್ಕೆ ಅಲ್ವೆಂದ ಪಾಪ ನಾನು ಸುಮ್ಮನಾಗಿರೋದು. ಹೆಂಗ ಅತ್ಲಾಗಿ ಮಂಡಿ ನೋವು ಅದು ಇದು ಅಂತ ಏನು ಅಂದಂಗೆ ಮಂತವ ನೆಮ್ಮದಿಯಾಗಿದ್ದಾಳಲ್ಲ ಉಣ್ಕೊಂಡ್ ತಿನ್ಕೊಂಡು ಅಂತ ಹೇಳಿ ಸುಮ್ಮನಿರ್ದನಿ. ಹಾಗೆಲ್ಲ ಮಾಡಿದಾಳೆ, ಈಗೇನು ಅವಳನ್ನ ಅಯ್ಯೋ ಅನ್ಸೋದು ಅಂತ ಹೇಳಿ ಸುಮ್ಮನಿದ್ದೀನಿ ಕಣ ಅತ್ಲಾಗಿ. ಇದೇನ ಸಿದ್ದಪ್ಪ ಅಲ್ಲ ಯೂಟ್ ಟೈಮ್ ಆಗೈತೆ. ಹೋಗ್ತೀನಿ ಅತ್ಲಾಗ ನಾನು ಮತ್ತಕ್ಕಾರವ ಭತ್ತ ತಗೊಂಡು ತೋಟ ತಕ್ಕಾರ ಹೋಗ್ತೀನಿ. ಬಚ್ಚ ನೀನೊಂದಾಳ ಅತ್ಲಾಗಿ. ಇಬ್ರು ಸೇರ್ಕೊಂಡು ನಮ್ಮ ಮನೆ ಭತ್ತ ಅಗೆ ಉಯ್ದು ಬರೋಣ. ನಾಳೆ ತಾನು ಬರ್ತೀನಿ ಅಂತೀರ ನಿಮ್ಮನೆ ಅಗೆ ಉಯ್ಯಕ್ಕೆ. ಸರಿ ಆತು ನಡಿ ಬೋರಾಜ್ ಅತ್ಲಾಗ ನಾನು ಬರ್ತೀನಿ. ನೀನ್ ಏನ್ ಮಾಡೋಣ ಕೂತ್ಕೊಂಡಿರ್ಲಿ, ಬರ್ತೀನಿ ನಡಿ ನಾನು ಅತ್ಲಾಗ ತೋಟ ತಕ್ಕಿ. ಹಾಲೆ 9 ಗಂಟೆ ಆಗಿಲ್ವೇನ ಹತ್ರ ನಮ್ಮ ಅಜ್ಜಿ ಊಟತ್ತಾದ್ರೂ ಬರ್ಲಿವಲ್ಲ. ಒತ್ತರ ಹೇಳೋಗಿತ್ತು. 6 ಬತ್ತದ ಇವತ್ತ ಬಿರ್ಬಿರ್ನ ಎಲ್ಲಾನು ಹೊಂಚ್ಕೊಂಡು ಇಟ್ಕ ಭತ್ತ ಎಲ್ಲಾನು ಅಂತ ಹೇಳಿ ನೋಡಿದ್ರೆ ಎಲ್ಲಾನು ಹೊಂಚ್ಕೊಂಡು ಇಟ್ಕೊಂಡಿದ್ದೀನಿ. ಊಟತ್ತಾದ್ರೂ ಬಂದಿಲ್ವಲ್ಲ, ಟೈಮ್ ಔಟ್ ಆಗತ್ ನೋಡು. ಗೌರಕ್ಕ ಎಂತ 9 ಗಂಟೆ ಗೌರಕ್ಕ? ಅದೇ 9:15 ಆಗೈತ್ ಕಣಂತಾಗ. ನಿಮ್ಮ ಅಜ್ಜಿ ಅಲ್ಲಿ ಮಾತಾಡ್ಕೊಂಡು ಕೂತಿತ್ತ ಏನ ಅತ್ಲಾಗಿ. ಬರೀ ಇದೇ ಕೆಲ್ಸ ಕಣಮ್ಮ ಮಾಡೋದು. 6 ಬಂದವ್ರೆ ಒತ್ಲಂತೆ ಹೋಗೋಣ ಬಲ್ತಕ್ಕಂತ ಹೇಳೋಗಿದ್ದು. ಊಟತ್ತಾದ್ರೂ ಬಂದಲ್ವಲ್ಲ, ಏನ್ ಯೋಟತ್ತಿಗೆ ಅಗೆ ಉಯ್ಯಿತ ಏನ ಕಾಣೆ ಅತ್ಲಾಗಿ. ಅಡ್ಗೆ ಏನ್ ಮಾಡ್ಕೊಂತ ಹೋಗ್ತಿದ್ಯಾ ಗೌರಕ್ಕ? ಮಂಜಿ ಏನ್ ಅಡ್ಗೆ ಮಾಡ್ತಿದ್ದಾಳೆ ಏನ ಕಾಣೆ ಕಣ್ಣೆ ಹತ್ರ. ನಾನು ತಿಂಡಿ ಏನ್ ಮಾಡೋದ್ ಬೇಡ ಇವತ್ತು, ಸುಮ್ಮತ್ತಾಗ ಅನ್ನ ಸಾರು ಮುದ್ದೆ ಮಾಡಮ್ಮ. 6 ಬೇರೆ ಬರುತ್ತಂತೆ, ಮಧ್ಯಾಹ್ನಕ್ಕೂ ಊಟ ಕೊಡ್ಬೇಕ ಒಣ್ಣಂಗೆ ಅಂತ ಹೇಳಿದ್ನಲ್ಲ. ಏನೋ ಸಾರು ಮಾಡಿ ಮುದ್ದೆ ಮಾಡ್ತಿರ್ಬೇಕು. ಏನ್ ಮಾಡ್ತಾ ಇದ್ದ ಏನೋ ನಾನು ಒಳಿಕೆವ ಇಲ್ಲ. ಬೆಳಗಿಂದ ಇಲ್ಲೇ ಕೂತದ ವಾಜ್ ಬರುತ್ತೇನೋ ತಗೊಂಡು ಹೋಗೋಣ ಅತ್ತಾಗೆ ಅಂತ ಹೇಳಿ ಊಟತ್ತಾದ್ರೂ ಬಂದಿಲ್ಲ ಈ ವಾಜ್ಜ. ನಿಂದೆ ಒಂಥರ ನೆಮ್ಮದಿ ಕಣ ತಗವ್ರಕ್ಕ ಅತ್ಲಾಗಿ. ನೀನ್ ಸೊಸೆ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೈತೆ ಹಂಗ ಅತ್ಲಾಗಿ. ಅಯ್ಯ ನಮ್ಮನೆಗೆ ಒಬ್ಳು ಇದ್ದಾಳೆ ಅತ್ಲಾಗಿ. ಹೇಳಿದ್ಕು ಮಕ ಮುರ್ಸಾಡ್ಕೊಂಡು ಏನು ಕೆಲಸನೂ ಮಾಡ್ದಂಗೆ ಕೂತ್ಕೊಂಡ್ ತಳ್ಕೊಂಡ್ ಗೌರಕ್ಕ. ಅಲ್ಲ ಕಣೇನ ಹತ್ರ ಮದ್ವೆ ಅದು ಅಸ್ತ್ರಾಗಿ ಬಾರಿ ಬಾರಿ ಹೊಗಳ್ತಿದ್ದೆ ನಿನ್ ಸೊಸೆ. ಈಗ ಏನ ಕೆಲಸ ಮಾಡ್ತಲ್ಲ ಗೌರಕ್ಕ? ಮನೆ ಕೆಲಸ ಅಂದ್ರೆ ಮೊದ್ಲೆಲ್ಲ ಆಟ ಚೆನ್ನಾಗಿ ಮಾಡ್ತಿದ್ಲ ಕಣ್ ಗೌರಕ್ಕ. ಇತ್ತೀಚೆಗೆ ಹಂಗ ಇದ್ದಾಳೆ. ಲಕ್ಷ್ಮಕ್ಕನ್ ಸೊಸೆ ಜೊತೆ ಸೇರ್ಕೊಂಡು ಬಾರಿ ಫೋನಾಗ ಮಾತಾಡೋದು, ಫೋನ್ ನೋಡೋದು, ಆ ಕೆಲಸ ಬಿಟ್ರೆ ಇನ್ನೇನು ಇಲ್ಕಂಡ್ ಗೌರಕ್ಕ. ನಿನ್ ಸೊಸೆ ಹಂಗ ಏನ್ ಕೆಲಸನೂ ಮಾಡಕ್ಕಲ್ಲ ನನ್ ಸೊಸೆ. ನಾನ್ ಸೊಸೆ ಹಂಗೇನ್ ಇಲ್ಕಣಮ್ಮ. ಏನಾರ ಒಂದ್ ಕೆಲಸ ಹೇಳ್ತು ಅಂದ್ರೆ ಸರಿ ಕಣತೆ ಮಾಡ್ತೀನಿ, ನೀವು ಹೋಗಿ ಹೊರಗ ಕೆಲಸ ಮಾಡ್ಕೊಂಬನಿ ಅಂತ ಹೇಳಿ ನೆಮ್ಮದಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾಳೆ ನನ್ ಸೊಸೆ. ನಾವೇನ್ ನೋಡಿಲ್ವಂತ ಗೌರಕ್ಕ ನಿನ್ ಸೊಸೆ ಹೆಂಗಿರ್ತಾಳೆ ಏನು ಅಂತ ಹೇಳಿ. ನಿನ್ ಸೊಸೆ ಹಂಗೆ ಇರ್ಬೇಕು ನಮ್ ಸೊಸೆರು ಅಂತೇಳಿ ನಾವು ಬಾರಿ ಇಷ್ಟಪಡ್ತೀವಿ. ಆದ್ರೆ ಏನು ಮಾಡೋದವ್ರು ಕಲ್ತಿರೋ ಬುದ್ಧಂಗ್ ನಿಂಗ್ ಹಂಗಿರುತ್ತಲ್ಲ. ಇದೇನತ್ತೆ ಇದು 10 ಗಂಟೆ ಆದ್ರೂ ಮಾವಯ್ಯ ಇನ್ನು ಬಂದೇ ಇಲ್ಲ ಮಂತಕ್ಕೆ. ಏನಾರ ತೋಟದಕ್ಕೆ ಹೋಗಿತ್ತ ಹೆಂಗ ಅತ್ಲಾಗಿ. ನಾವು ಅತ್ಲಾಗ ಊಟನುವೆ ಭತ್ತನು ತಗೊಂಡು ಹೋಗಿ ರಾಗದತ್ತ ತೋಟದಕ್ಕೆ ನಾವು ಮಂತಕ್ಕೆ ಬರ್ತೀನಿ ಅಂತ ಹೇಳೋತು ಕಣಮ್ಮ ನಿಮ್ಮ ಮಾವಯ್ಯ. ಊಟತ್ತಾದ್ರೂ ಬಂದಲ್ವಾ? ಆಮೇಲೆ ಅಲ್ಗೋದ್ಮೇಲೆ ಆಟ್ ಭತ್ತ ತಂದಿದ್ರೆ ಈಟ್ ಭತ್ತ ತಂದಿರ ಅಂತ ಹೇಳಿ ಕೂಗಾಡುತ್ತೆ ಅಂತ ಹೇಳಿ ಎಲ್ಲ ತಕ್ಕಂಡ್ ಕೂತದನಿ. ನೋಡಿದ್ರೆ ಈ ಊಟತ್ತಾದ್ರೂ ಬಂದಿಲ್ವಲ್ಲಮ್ಮ. ಮಾವಯ್ಯ ಅಲ್ಲಿ ಮಾತಾಡ್ಕೊಂಡ್ ಕೂತಿದ್ದ ಏನ ಅತ್ಲಾಗಿ. ಏನ್ ಇವತ್ತು 6 ಬರ್ತಾರೆ ಅಂತ ಮರ್ತ್ಕೊಂಡಿತ್ತ ಹೆಂಗ ಕಣತ್ತೆ ಅತ್ಲಾಗ. ನಾವೇ ತೋಟದಕ್ಕೆ ಹೋಗಿದ್ರೆ ಆಗ್ತಿತ್ತು. ಇನ್ನು ಓಟೋತ್ ನೋಡಂತಾಡಿ. ಏನಾರ ನಿಮ್ಮ ಮಾವಯ್ಯ ಬರ್ಲಿಲ್ಲ ಅಂದ್ರೆ ಊಟನುವೆ ಭತ್ತನು ತಗೊಂಡ್ ನಾವೇ ಹೋಗೋಣಂತೆ. ಏನ್ ನೇತ್ರಕ್ಕ ಇವ್ರ ತೂರ ಬಂದ್ಬಿಟ್ಟದ್ಯಾ? ಏನ್ ಸಮಾಚಾರ? ಏನು ಇಲ್ಕಣ್ ಮಂಜಿ, ಸುಮ್ನೆ ಬೋಂದೆ ಏನ್ ಮಾಡ್ತಿತ್ ನೋಡಮ್ಮ ಗೌರಕ್ಕ ಅಂತ ಹೇಳಿ. ಬಾ ಪಟ್ಲಕಾಯಿ ಸಾರು ಮಾಡಿ ಮುದ್ದೆ ಮಾಡಿದೀನಿ, ಊಟ ಮಾಡ್ಬಾ. ಬೇಡ ಕಣಮ್ಮ, ನಮ್ಮಲ್ಲಿ ಹೋದೆನ್ ಚಿತ್ರಾನ್ನ ಅಂತೇಳಿ ಮಾಡಿದ್ಲು, ತಿನ್ಕೊಂಡ್ ಬಂದೆ ಕಣತ್. ನನಗ್ ಬ್ಯಾಡ ಕಣಂತೆ. ನೇತ್ರಕ್ಕ ನೀವು ಭತ್ತದಾಗೆ ರಾಗಿಯಾಗೆ ನಾನು ಊದಾತ ನೀವು? ಹ್ಞೂ ಕಣಮ್ಮ, ನೆನ್ನೆ ದಿವಸ ಇನ್ನು ಊದ್ ಬಂದಿದೀವಿ. ಇನ್ನೇನ್ 15 ದಿನ 20 ದಿನ ಆ ಕಡೆಗೆ ಇನ್ನೇನು ಹೋಗಲ್ಲ ನಾವು. ಥೋ ನಮ್ಮ ಮಾವಯ್ಯ ಎಂತ ಕೆಲಸ ಮಾಡತ್ತತ್ಲಾಗಿ. ಒತ್ಲಂತೆ ಹೋಗಿ ಹಾಗೆ ಉಯ್ದು ಬರೋಣ ಅಂತೇಳಿ ಎಲ್ಲಾನು ರೆಡಿ ಮಾಡ್ಕೊಂಡ್ ಕೂತಿದೀವಿ. ಊಟತ್ತಾದ್ರೂ ಬರ್ಲಿವಲ್ಲ ಅತ್ಲಾಗಿ. ಏನ್ ಕೆಲಸ ಮಾಡುತ್ತ ಏನ್ ಅತ್ಲಾಗಿ ಎಲ್ಲಿ ಮಾತಾಡ್ಕೊಂಡ್ ಕೂತಿತಾನ ಮಾವಯ್ಯ. ಅಡ್ಗೆ ಎಲ್ಲ ಆತೇನ್ರಮ್ಮ? ತುಂಬ್ಕೊಂಡ್ ಬನ್ನಿ ಅತ್ಲಾಗಿ. 6 ಬಂದೈತಂತ ತೋಟ ತಕ್ಕ ಊಟತ್ತಾದ್ರೂ ಇಲ್ಲೇ ಇದ್ರಲ್ಲ ಬಿರ್ಬಿನ್ ಹೋಗೋದಲ್ವೇರ್ರಮ್ಮ ನೀವು? ಅಲ್ಕಣಾಗ ಮಂತಕ್ಕೆ ಬತ್ತನಿ ಬತ್ತೆಲ್ಲ ಅಂತ ಬಿಡು ಅಂತ ಹೇಳೋದಯ್ಯ. ನೋಡಿದ್ರೆ ತೋಟ ತಕ್ಕ ಹೋಗಿ ಬರ್ರ ಇಲ್ಲೇ ಕೂತಿದ್ರಲ್ಲ ಅಂತ ಹೇಳದ. ನೀನು ಎಲ್ಲಿ ಮಾತಾಡ್ಕೊಂಡ್ ಕೂತಿದ್ದೆ ಊಟ ಗಂಟವ? ಭತ್ತ ಸಾಕ ಏನು ಅಂತೇಳಿ ಏನು ಹೇಳುವಾಗಿಲ್ಲ. ನೋಡಿದ್ರೆ ಅಲ್ಗೋದ್ಮೇಲೆ ಆಟ ಬತ್ತ ತಂದೆ ಈಟ್ ಬತ್ತ ತಂದೆ ಅಂತೇಳಿ ಕೂಗಾಡಕ್ಕೇನ್ ಬರೋದ ನೀನು?
ವರ್ಷ ವರ್ಷ ಯೋಟ್ ಭತ್ತ ಹಾಕ್ತೀನಿ ಏನು ಅಂತ ಹೇಳಿ ನಿನ್ಗೇನ್ ಗೊತ್ತಿಲ್ವೇನೆ ನಿನ್ಗೆ ತಗೊಂಡ್ ಹೋಗೋದ್ ಬಿಟ್ಟು ಇನ್ನು ಇಲ್ಲೇ ಕೂತದ್ಯಾ ಎಲ್ಲ ಯಾರು ಬಂದು ಹೊಲ ಉತ್ತು ಹೋಗಿದಾನ ಏನ್ ಆತ್ಲಾಗಿ ಅಯ್ಯಯ್ಯ ಬರೀ ಕೂಗಡೋದು ಆಟ ಕಂಡಿದ್ಯಾ ನೀನು ಏನೂ ಇಲ್ಲ ಬಾ ಓಲಿ ಹತ್ತಾಗ ಬಿರ್ಬೇಡ್ ಹೋಗೋಣ ಈಗ್ಲೂ. ಮಗ ಟೈಮ್ ಯೋಟ್ ಆಗದ್ ನೋಡಮ್ಮ. ಟೈಮ್ ಆಲೆ 10 ಗಂಟೆ ಆಗತ್ಕಂಡ್ ನಡ್ರಿ ಮಾವ ಎತ್ಲಾಗ ನಾನು ಬರ್ತೀನಿ ಬಿರ್ಬೇನ 3 ಜನ ಹೋಗಿ ಆಗ ಹೋಯ್ತು ಬರೋಣ. ಸರಿ ಸರಿ ಮಧ್ಯಾಹ್ನಕ್ಕೆ ಹಂಗ ಊಟ ತುಂಬ್ಕೊಂಡು ಬಿರ್ಬಿನ ಬಂದ್ರ ಮಾತ್ಲಾಗಿ ನಾನು ಹೋಗಿರ್ತೀನಿ ಹಸ ಇಟ್ಕೊಂಡು ಮುಂದ್ ಹೋಗ್ತಿರ್ತೀನಿ ಬನ್ನಿ ಬಿರ್ಬನ್ನಿ. ಅತ್ತೆ 5 ಮುದ್ದೆ ಕಟ್ಕೊಂಡು ಒಂದ್ ಸೇರ್ ಅಕ್ಕಿ ಹಾಕೊಂಡು ಬನ್ನಿ. ಎಲ್ಲಾನು ತುಂಬ್ಕೊಳ್ಳೋನೇನತ್ತೆ ಮಧ್ಯಾಹ್ನಕ್ಕೆ ಆಗಂಗೆ. ಹ್ಞೂ ಕಣ ತಗೊಳಮ್ಮ, ಅಕ್ಕಪಕ್ಕದಾಗ ಯಾರ ಬರ್ತಾರೆ ತೋಟ ಅಂದ್ಮೇಲೆ ಒಂಚೂರು ಹೆಚ್ಚಾಗ ತಗ ಎಲ್ಲಾನು. ಮಜ್ಜಿಗೆ ಐತಲ್ಲಮ್ಮ ಮಜ್ಜಿಗೆ ಅದಕ್ಕೊಂಚೂರು ಉಪ್ಪುನುವೆ ಮೆಣಸು ಜೀರಿಗೆ ಎಲ್ಲಾನು ನುರ್ಕಾಯ್ಕ ಒಂಚೂರ ಮಧ್ಯಾಹ್ನಕ್ಕೆ ಊಟ ಆದ್ಮೇಲೆ ಕುಡಿಯೋಣಂತೆ ಭಾರಿ ಚೆನ್ನಾಗಿರುತ್ತೆ. ಎಲ್ಲಾನು ತಗೊಂಡಿದ್ದೀನಿ ಕಣ್ ನಡ್ರಿ ಅತ್ತೆ, ಹಾಗೆ ಹೋದ್ಮೇಲೆ ಅಲ್ಲೇ ಊಟ ಮಾಡೋಣಂತೆ ನಡ್ರಿ ಎತ್ಲಾಗಿ. ಗೌರಕ್ಕನ್ ಸ್ವಾಸು ಹೋಗ್ತಿರಂಗಿದಾರೆ ನೋಡತ್ತಡಿ ಅವ್ರ ಜೊತೆಗೆ ಹೋಗ ನಾನು ಹೊತ್ಲಾಗಿ ಈ ಫಾರೆಸ್ಟ್ ಒಳಗೆ ಹೋಗಕ್ಕೆ ಎದರಕಾಗತ್ತೆ. ಕೂಗಣ ಅವ್ರನ್ನ ಗೌರಕ್ಕ ಗೌರಕ್ಕ. ಆ ಗೌರಕ್ಕಂಗಂತೂ ಕಿವಿನೇ ಕೇಳಲ್ಲ, ಗೌರಕ್ಕನ್ ಸ್ವಾಸಿಗೇನು ಇದ್ದಿದ್ದು ಕೇಳಲ್ಲ ಅತ್ಲಾಗಿ. ಅದೇನ್ ನಾಟಕಕ್ಕೆ ಹಂಗ ಆಡ್ತಾರ ಏನೋ ಇಬ್ರು ಅವರು. ಗೌರಕ್ಕ ಗೌರಕ್ಕ ಮಂಜಿ ಮಂಜಿ ನಿಂತ್ಕೊಳ್ರಮ್ಮ ನಾನು ಬರ್ತೀನಿ. ಮಂಜಿ ಯಾರ ಕೂಗ್ತಿರಂಗಿದಾರ ನೋಡಮ್ಮ ಹಿಂದಕ್ಕೆ ತಿರ್ಗಿ ಯಾರು ಅಂತವ. ಯಾತೆ ಲಕ್ಷ್ಮಕ್ಕ ಕಾಣತ್ತೆ, ಅದ್ ಯಾಕಂಗ್ ಓಡ್ ಬತ್ತಿದಳ ಏನ ಆತ್ಲ ನಿಧಾನಕ್ ಬರೋದ್ ಬಿಟ್ಟು. ಓಹೋ ಅವಳೇ ಕಣಮ್ಮ ಕೂಗ್ತಿರೋದು, ಆಟೋ ತಿಂದ ಕೂಗ್ತಿದಳ. ನಾವ್ ಹಿಂದಕ್ ತಿರುಗಿ ನೋಡ್ದಂಗ ನಮ್ಮ ಅಷ್ಟಕ್ಕೆ ನಾವು ಮಾತಾಡ್ಕೊಂಡ್ ಬರ್ತದೇವಿ. ಅವಳಿ ಫಾರೆಸ್ಟ್ ಒಳಗ್ ಬರಕ್ ಎದರ್ಕತಾಳ ಕಣಮ್ಮ, ಅದಕ್ಕೆ ಹಂಗ್ ಕೂಗ್ತಿದಾಳೆ ನಿಂತ್ಕಾತ್ಲಾಗಿ ಅವ್ಳು ಬರ ತನಕವ. ಹಾಯ್ ಸಾಪ ನೀವೇನತ್ತ ಯೋಡ್ ಕೂಗಿರು ತಿರುಗಿ ನೋಡ್ದಂಗ ಹೋಗ್ತಿದಿರಪ್ಪ ಅತ್ಲಾಗ ಇಬ್ರುವೆ. ಕಿವಿ ಕೇಳುತ್ತಾ ಇಲ್ವಾ ಗೌರಕ್ಕ ನಿನ್ಗೆ? ಕಣ ಲಕ್ಷ್ಮಿ ನೀನ್ ಯಾಕಂಗ್ ಉಸಿರು ಬಿಟ್ಕೊಂಡ್ ಓಡ್ ಬರ್ತದೆ ಬೆಳಗ್ಗೆ ಹೊತ್ತು ಹಿಂಗ್ ಎದರ್ಕೊಂಡ್ರೆ ಹೆಂಗ ಮಾಡೋದು? ತೋಟ ಪಕ್ಕ ಎಲ್ಲ ಅಕ್ಕಪಕ್ಕ ಜನ ಇದಾರೆ ನೋಡ್ರಿ, ಹಿಂಗ್ ಎದರ್ಕೊಂಡ್ ಓಡ್ ಬರ್ತದಲ್ಲ ನೀನು. ಯಾ ಗೌರಕ್ಕ ನನ್ಗೇನ್ ಬ್ಯಾರೆ ಕಡೆ ಎಲ್ಲಿ ಎದ್ರಾಕಲ್ಲ, ಈ ಫಾರೆಸ್ಟ್ ಒಳಗ್ ಮಾತ್ರ ಹಿಂಗ್ ಎದ್ರಕಾಗದ್ ನನಗೆ. ಏನ ಚಿರತೆ ಆನೆಗಳೆಲ್ಲ ಇದಾವೆ ಅಂತ ಹೇಳಿ ಎದುರಿಸ್ತಾರಲ್ಲ ಗೌರಕ್ಕ ಊರೊಳಗೆ, ಅದಕ್ಕೆ ನನಗೂ ಎದರ್ಕಾಗಿ ಕೂಗ್ತದಿ ನೋಡಿದ್ರೆ ನೀವ್ ಹಿಂದೆ ತಿರುಗಿ ನೋಡ್ದಂಗ್ ಬರ್ತಿದ್ದೀರಪ್ಪ. ಅಲ್ಕಂಡ್ ಲಕ್ಷ್ಮಿ ಊರೊಳಗೆ ಏನೋ ಜನಕ್ ಮಾತಾಡಕ್ ಇನ್ನೇನು ಮಾತಿಲ್ಲ ಅಂತ ಹೇಳಿ ಏನೇನೋ ಸುಳ್ಳೆ ಹೇಳ್ತಾರೆ. ನೀನ್ ಆ ಮಾತ ತಲೆಗೆ ಹಾಕೊಂಡ್ ಹಿಂಗ್ ಒಂದೇ ಉಸಿರು ಓಡ್ ಬರ್ತದೆಯಲ್ಲ, ಬಿದ್ದು ಕಾಲಕಾಯಿ ಮುಕ್ಕಂಡ್ರೆ ಏನ್ ಮಾಡ್ತಿ ಲಕ್ಷ್ಮಿ ನೀನು ನಿಧಾನಕ್ ಬರೋದಲ್ವಾ? ಹಾಯ್ ಸಾಪ ನೀನ್ ಹೇಳೋದು ನಿಜ ಕಣ್ ಗೌರಕ್ಕ, ನನ್ಗಂತೂ ಉಸಿರೇ ಬತ್ತತ್ಲ ಓಡ್ ಬರೋ ಹೊತ್ತಿಗೆ. ನೀವ್ ಯೋಡ್ ಕೂಗಿರು ಬೇರೆ ನಿಂತ್ಕೊಳ್ಳಲ್ಲ, ಎಲ್ಲಿ ಹೋಗಿದ್ಬಿಟ್ಟಿರ ಅಂತ ಹೇಳಿ ನಾನು ಓಡೋಡ್ ಬಂದೆ ಅತ್ಲ ಸಾಕಾಗೋಯ್ತು ನನಗೆ. ಯಾ ಲಕ್ಷ್ಮಕ್ಕ ಅಲ್ಲಿ ಕಳೆ ಕೀಳ್ತಿದ್ರಲ್ಲ ಶುಂಠಿಲ್ಲಿ ಅವರೆಲ್ಲ ಹಂಗೆ ಕೂಗಾಡ್ಕೊಂಡ್ ಮಾತಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ ನಾವು. ನೀನು ಕೂಗಿದ್ ನಮಗೆ ಕೇಳಿಸ್ತಿಲ್ಕಂಡ್ ಲಕ್ಷ್ಮಕ್ಕ ಬೇಜಾರ್ ಮಾಡ್ಕೊಬೇಡ ನಿಂತ್ಕೊಳ್ಳಲ್ಲ ಅಂತ ಹೇಳಿ. ಗೌರಕ್ಕ ಏನ್ ಭತ್ತದ ಅಗೆ ಉಯ್ಯಕ್ ಹೋಗ್ತಿದ್ರೆ ಈಗ ನೀವು? ಹ್ಞೂ ಕಣೆ ಲಕ್ಷ್ಮಿ ಇವತ್ತು ಉಯ್ಯನ ಅಂತ ಹೇಳಿ ಹೋಗ್ತದ್ದು. ನೀವೆಲ್ಲ ಭತ್ತದ್ದು ರಾಗಿದ್ದೆಲ್ಲ ಉಯ್ದಾಯ್ತೇನೆ ಅಗೆಯ? ಯಾ ಗೌರಕ್ಕ ನಾವು ಭತ್ತದಾಗೆ ಮಾತ್ರ ಉಯ್ದಿರೋದು, ರಾಗಿದಂಗೆ ಸಾಲ್ ಬಿಟ್ಟಿದ್ದೀವಿ ಅತ್ಲಾಗ ಹೊಲಕ್ಕೆಯ. ನಾನು ಬೇರೆ ಕೂಲಿಗೆ ಹೋಗ್ತಿದೀನಿ, ಎಲ್ಲ ಕೆಲಸನು ಎಲ್ಲಿ ಮಾಡಕ್ಕಾಗುತ್ತೆ ಆಗ ಗೌರಕ್ಕ ಅತ್ಲಾಗಿ ನೀವಂಗ ಮಂತ ಇರ್ತೀರ ಕಿತ್ಬಿಟ್ಟು ನಾಟಿನಾರ ಮಾಡ್ತಾರ. ನಾನ್ ಕೂಲಿಗೆ ಹೋಗಳು ಎಲ್ಲಿ ಮಾಡಕ್ಕಾಗುತ್ತೆ ಗೌರಕ್ಕ ಆ ಕೆಲಸ ಎಲ್ಲಾನು? ನೀನ್ ಮಾಡಿದ್ರೆ ನೆಮ್ಮದಿ ಕಣ ತಗ ಲಕ್ಷ್ಮಿ ಅತ್ಲಾಗಿ. ನೀನು ಬೇರೆ ಕೂಲಿಗೆ ಹೋಗ್ತೀಯ ಅಲ್ಲಿಂದ ಬಂದು ಎಲ್ಲಿ ಮಾಡ್ತೀಯ ತಗ ಅತ್ಲಾಗಿ. ಅದೆಲ್ಲ ಸರಿ ಈಗ ಯಾಕಂಗ್ ಬರ್ತಿದ್ದೆ ತೋಟಕ್ಕೆ ಇವತ್ತು ಕೂಲಿಗೆ ಹೋಗಿಲ್ವ ನೀನು? ಯಾ ಕೂಲಿಗೆ ಒಯ್ಲ ಕಣ್ಗಾರಕ್ಕ ಇವತ್ತ ಹೊಲಿಗೆ ಸೌದಿತ್ತಲ್ಲ ಸೌದೆ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತದ್ದೆ. ಅದೇ ನಡ್ರಿ ಅಟ್ಲಾಗ ಹೋಗೋಣ, ನಮ್ಮ ಮಾವಯ್ಯ ಎಲ್ಲಿ ನಮ್ಮನ್ನ ಕಾಯ್ಕೊಂಡ್ ಕೂತೈತ ಏನ? ನಡ್ರಿ ಅಟ್ಲಾಗ ಹೋಗೋಣ ಟೈಮ್ ಆಗೈತೆ. ಲಕ್ಷ್ಮಕ್ಕ ಬಾ ಲಕ್ಷ್ಮಕ್ಕ ಅತ್ಲಾಗ ನಮ್ ತೋಟದಾಗೆ ಎಡೆಮಟ್ಟಿದಾವೆ ಕಟ್ಕೊಂಬರಿವಂತೆ. ಯಾ ಎಡೆಮಟ್ಟೆ ಹೊರಕಾಗಲ್ ಕಣಮ್ಮ ಅಲ್ಲಿ ತನಕವ. ಏನ ಕೂರಂಬಳೆನ ಏನಾರ ಇದ್ರೆ ಕಟ್ಕೊಂತಿದ್ದೆ ತಿರವ. ಹ್ಞೂ ಕಣಂತ ಪಾವೆ ಕೂರಂಬಳೆ ಮೊಟ್ಟೆ ಎಲ್ಲ ಇದಾವೆ ಕಟ್ಕೊಂಬರಿ ಒಂದ್ ಬಾ. ಸರಿ ಹಂಗಂದ್ಮೇಲೆ ಅಡ್ಡ ಮಾತ್ಲಾಗ ನಾನು ಬರ್ತೀನಿ ಅಲ್ಗೆ. ಹೆಂಗು ನಿಮ್ ಜೊತೆಗೆ ಅಟ್ಲಿಂದ ಬರಕ್ ಸರಿ ಆಗುತ್ತೆ ನಡ್ರಿ ಅತ್ಲಾಗಿ. ಇದೇನ್ ಗೌರಕ್ಕ ಇದು ಊಟಂದರಿ ತುಂಬದೆ, ನೆನ್ನೆ ನೋಡಿದ್ರೆ ನಡ್ಕೊಂಡು ಹೋಗ್ಬೋದಿತ್ತು ಆಟ ನೀರ್ ಬತ್ತಿತ್ತು, ನೋಡಿದ್ರೆ ಇವತ್ತೇನ್ ಮುಳುಗೆ ಹೋಯ್ತಿವಪ್ಪ ಆಟೋ ನೀರ್ ಬತ್ತೈತಿ. ಅಯ್ಯಯ್ಯ ಎಂತ ಮುಳುಗುವಾಗಲ್ಲ ಏನು ಇಲ್ಲ ಕಣದ್ ಬಾರಮ್ಮ, ಆಗೆಲ್ಲ ನಾವೆಲ್ಲ ಓಡಾಡ್ತಾನೆ ಇತ್ತಿಲ್ವಾ? ಯಾತೆ ನೀರೊಳಗೆಲ್ಲ ಮುಳುಗಿಳಿಕೊಂಡವು, ಸುಮ್ನೆ ಹಿಂಗೆ ಹೋಗ ನಡ್ರಿ ಅತ್ಲಾಗಿ ಮಕ್ ಮುಂದಾಗಿ. ಬಾರಮ್ಮ ನೀನೇ ಹಾಕಿದ್ರಕಂತೀಯ ಲಕ್ಷ್ಮಕ್ಕ ಹೇಳ್ತಾಳೆ ಅಂತ ಹೇಳಿ ನಾವೆಲ್ಲವ ಓಡಾಡೇ ಇಲ್ವಾ ಆಗೆಲ್ಲವ. ಯಾನೇ ಆದ್ರೂ ಹರಿಯ ನೀರೊಳಗೆ ಹೋಗ್ಬಾರ್ದು ಕಣತ್ತೆ, ಭಯ ಆಗುತ್ತೆ ತೇಳ್ಗಿಲ್ಕೊಂಡು ಹೋಗ್ಬಿಟ್ಟವು ಅಂತ ಹೇಳಿ. ಬಂದ್ರಮ್ಮ ನೀವು ನನ್ನಂಗೆಯ? ನೀವೇನ ಬಿರ್ಬಿನ್ನ ಬತ್ತೀರ ಅಂತೇಳಿ ನಾನು ಹಸ ಇಟ್ಕೊಂಡು ಬಿರ್ಬಿನ್ನ ಬಂದ್ರ ನೋಡ್ರಿ ಯೂಟೊತ್ತಿಗೆ ಬತ್ತಿದಾರೆ. ಯೂಟೊತ್ತಿಗೆ ಹಾಗೆ ಒಯ್ದು ಬಿಟ್ಟ ಒಯ್ಯ ಬೇರೆದ್ಕೆ ಹೊಲ ಉಳಕ್ ಹೋಗ್ತಿದ್ದ. ಸರಿ ಸರಿ ಆತು, ಈಗೇನು ಒತ್ತಾಗಿಲ್ಲ. ಹಾಗೆ ಒಯ್ದು ಬಿಟ್ಟು ಅವಣ್ಣನ ಊಟ ಕರ್ಕೊಂಡ್ ಬಾ ಇರ್ಲಿ. ಆ ಹಣ್ಣು ಊಟ ಗಂಟ ನಿಮ್ ಊಟನೇ ಹಚ್ಕೊಂಡಿದಾರೆ ಅನ್ಕೊಂಡಿದ್ರ? ಅಲ್ಲೇ 2-3 ಗದ್ದೆ ಹೊಡೆದು ಊಟ ಮಾಡ್ಕೊಂಡ್ ಬಂದಿರೋದ್ ಕಾಣತ್ತ. ಅಣ್ಣ ಹೋಗಿ ಹಣ್ಣು ಊಟ ಮಾಡಕ್ಲ ಕಾಣಂತೆ. ಒಂಚೂರು ಊಟ ಮಾಡ್ಲಿಕ್ಕೆ ಕರ್ಕೊಂಬರದ ನೀನು, ಅದ್ ಯಾಕಂಗ್ ಕೂಗಾಡ್ತಿ ಎಲ್ಲದಕ್ಕೂ? ಹೋಗೆ ನೀನು ಅವಣ್ಣ ಊಟ ಮಾಡಲ್ ಕಣತ್ ಹೋಗು. ಅವಣ್ಣ ನಾಳೆ ಶಂಕರಣ್ಣರ ಮನೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಕಣಪ್ಪ. ಊಟ ಏನ್ ಬೇಡ ನನಗೆ, ಭತ್ತ ತರಿಸು ಭತ್ತ ಹಾಕ್ಬಿಟ್ಟು ನಾನು ಹೋಗ್ತೀನಿ ಬೇರೆ ಒಪ್ಕೊಂಡಿದೀನಿ ಅಂತ ಹೇಳ್ತು ಕಣಂತೆ. ಹೋಗಿ ನೀವು ಊಟ ಮಾಡೋದು ನೀವು. ಸರಿ ಕಣ್ಮವ ಆಯ್ತು. ನೀವೇ ಹಂಗಂದ್ಮೇಲೆ ಬೇರೆ ಬೇರೆ ಭತ್ತ ಹಾಗೆ ಒಯ್ದ್ಬಿಟ್ಟು ಬನ್ನಿ ಅಲ್ಲಿ ಕೂತಿರ್ತೀವಿ ಬದಿನಲ್ಲಿ ನಾವು.
ಗೌರಕ್ಕ ಒಂಚೂರು ಎಲೆ ಇದ್ರೆ ಕೊಡ್ ಗೌರಕ್ಕ, ಯಾಕೆ ಸೋಳಾದಂಗ ಆಗ್ತೈತಿ. ಥೋ ಇಲ್ಲ ಕಣ್ ಲಕ್ಷ್ಮಿ, ಎಲೆ ಒಂಚೂರು ತರ್ಲಿಲ್ಲ ನಾನು. ಗಾಬ್ರಿಲ್ಲ ಎಣ್ಣೆ ಮಾತು ಬಂದೆ ನಮ್ಮ ಅಜ್ಜಿ ಜಗ್ಲಾಡ್ಕೊಂಡ್ ನಾನು. ಒಂಚೂರು ನೀನೇ ಇದ್ರೆ ಕೊಡು, ಮನೆಗೆ ಓದತ್ತೀರ ನಾನು ಕೊಟ್ಟಾನಂತೆ. ಅಯ್ಯ ಅಂತ ಇದ್ರೆ ನಿಂತ ಕೇಳಿ ಹೋಗು, ಇಲ್ಲ ಕಣಂದ ಅಂತಾನು. ಅದೇ ಏನ್ ಮಾವ ಊಟತ್ತಾದ್ರೂ ಬರ್ಲಿಲ್ಲ ಅತ್ಲಾಗ ಊಟ ಮಾಡದ ನಾವು. ಹ್ಞೂ ಕಣ ಕೊಡ ಮಾತ್ಲಾಗ ಹೊಟ್ಟೆ ಹಸಿತೈತೆ, ಇನ್ನು 8 ಗಂಟೆ ಕೈ ಕೊಡತ್ಲಾಗಿ. ಲಕ್ಷ್ಮಿ ಹೋಗಮ್ಮ, ಕೈ ತೊಳ್ಕ ಬಾ, ಒಂಚೂರು ಮುದ್ದೆ ಊಟ ಮಾಡುವಂತೆ. ಯಾ ಬೇಡ ಕಣ್ಗವ್ರಕ್ಕ, ನಾನ್ ಮನೆಯಿಂದ ಈದೇ ತಾನೆ ಈಗ ಊಟ ಮಾಡ್ಕೊ ಬಂದದನಿ. ಏನ್ ಊಟ ಅಂದ್ರೆ ಹೊಟ್ಟೆ ತುಂಬ್ಕಣಕ್ಕಾಯ್ತದ? ಬೇಡ ಕಣಂತ ಊಟ ಮಾಡಿ ನೀವು. ಅಯ್ಯಯ್ಯ ಒಂಚೂರು ಊಟ ಮಾಡಿವಂತ ಹೋಗ್ ಲಕ್ಷ್ಮಕ್ಕ, ನಾನು ನಮ್ಮ ಅತ್ತೆ ಊಟ ಮಾಡ್ಬೇಕಾದ್ರೆ ನಿನ್ ನೋಡ್ಕೊಂಡ್ ಕುತ್ಕೊಳಕಲ್ಲ. ಒಂದ್ ಅರ್ಧ ಮುರ್ಕ್ ಮುದ್ದೆ ಉಣಿವಂದ್ ನಡಿ, ಕೈ ತೊಳ್ಕ. ಮಗ ಊಟಕ್ಕೆ ಕೊಡವ ಅತ್ಲಾಗಿ, ಆಸಿಗ್ ಬೇರೆ ಇನ್ನು ಮೇವ್ ಹಾಕಿಲ್ಲ, ಮೇವ್ ಹಾಕ್ಬೇಕು, ಬಿರ್ಬಿನ್ ಒಂಚೂರು ಕೊಡಿಲಿತ್ಲಾಗಿ. ಸರಿ ಸರಿ ಬನ್ನಿ ಮಾವಯ್ಯ, ನಿಮ್ಗೋಸ್ಕರನೇ ಕಾಯ್ತಿದ್ದ. ಬನ್ನಿ ಕುತ್ಕೊಂಬನ್ನಿ, ಕೊಡ್ತೀನಿ. ಬೋರಾಜ ನೀವೇ ಭತ್ತ ಆಗ ಊದಿದ್ರಿ ಬೋರಾಜ ನೀವು? ಅಯ್ಯ ವಾಸರ್ ಕಪ್ಲ ನಾವು ಅಣ್ಣದ ಎಂತದ ಅಶ್ವಿನಿ ಭತ್ತ ಅಂತ ಹೇಳಿ ಕೊಟ್ಟ ಕಣಮ್ಮ. ಭತ್ತ ಮಾತ್ರ ಭಾರಿ ಚೆನ್ನಾಗೈತೆ, ನೋಡೋಣ ಈ ಸಲ ಹಾಕಿದೀನಿ ಹೆಂಗ್ ಹುಟ್ಟುತ್ತೆ ಏನು ಅಂತ ಹೇಳಿ ಗೊತ್ತಾಗುತ್ತಲ್ಲ. ಯಾ ಇಲ್ಲ ಕಣ್ತಗ ಬೋರಾಜ, ಭಾರಿ ಚೆನ್ನಾಗಿರುತ್ತ ಭತ್ತ. ನೋಡನ್ ತಗೊಳಮ್ಮ, ಈ ಸಲ ಹಾಕಿದೀನಿ, ನೋಡೋಣ ಬೆಳೆ ಹೆಂಗ್ ಬರುತ್ತೆ ಏನು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಹೆಂಗೋಯ್ದು ಒಂದು ತಲೆನೋವು ಕಮ್ಮಿ ಆತು ಕಣಮ್ಮ. ಅತ್ಲಾಗಿ ಹಾಗೆ ಒಂದು ಉಯ್ದು ಬಿಟ್ರೆ ಯೋಟ ಕೆಲಸ ಕಮ್ಮಿ ಆದಂಗೆ, ತೀರಾ ನಾಟಿ ಹೆಂಗಾರ ಮಾಡ್ಕೊಂಬಿಡ್ಬೋದು. ಹಾಗೆ ಉಯ್ಸೋದೆ ಭಾರಿ ಕಷ್ಟ ಕಣಮ್ಮ. ಅತ್ಲಾಗಿ ಯಾರ್ಗಳು ಬರಕಲ್ಲ ಏನಲ್ಲ. ಅಯ್ಯ ಅದೇ ಒಂದ್ ತಲೆನೋವು ಕಣ್ ಬೋರಾಜ, ಹಾರು ಯೋಟ್ ಕಾದ್ರು ಬರಕಲ್ಲ. ಈ ಟ್ರಾಕ್ಟರ್ ಯಾರ್ನಾರು ಕರೆಯಕ್ಕಾಗಲ್ಲ ಕಣ್ ಬೋರಾಜ. ಒಂಚೂರು ಮನೆಗೆ ಮೇವ್ ಕುಯ್ಕೊಂಡ್ ತಗೊಂಡ್ ಹೋಗ್ಬಿಟ್ರ ಮಾತ್ಲಾಗಿ, ಬರೋದ್ ಹೆಂಗು ಬಂದಿದ್ದೀರಾ, ಮೇವ್ ಕುಯ್ಕೊಂಡ್ ಮನೆಗೆ ತಗೊಂಡ್ ಹೋಗ್ಬಿಡಿ. ಇದೇನ ಹುಡ್ಗ ಬರ ಒತ್ತಾಯ್ತು, ಇಲ್ಲೇ ಕೂತ್ಕೊಂಡ ಹುಡ್ಗಿ ಎಲ್ಬೇಕಲ್ಲ ಆಟ ಆಡಕ್ ಹೋಗತ್ ಕಣಜ. ನೀನ್ ಸುಮ್ನೆ ಮೇವ್ ಕುಯ್ಕೊಂಡ್ ಒತ್ಕೊಂಡ್ ತಗೊಂಬಾತ್ಲಾಗಿ. ಯಾತೆ ಬರೋದ್ ಹೆಂಗು ಬಂದಿದೀವಿ, ತಗೊಂಡೋಗ ಸುಮ್ನಿರಿ. ಮೇವ್ ಕುಯ್ಕೊಂಡ್ ಒತ್ಕೊಂಡ್ ಹೋಗೋದ್ ಯಾವತ್ತೊತ್ತು, ಇಲ್ಲ ಅಂತಂದ್ರ ತೀರಾ ನೀವೇ ಆ ಲಕ್ಷ್ಮಕ್ನು ಒಯ್ತೀರಿ, ನಾನ್ ಬರ್ತೀನಂತ ಇಲ್ಲಿಂದವ. ನೀನು ಒಬ್ಳೆ ಹೋಗ್ತೀಯನಮ್ಮ, ನೀನು ಸುಮ್ನಿರು, ಎಲ್ಲ ಜೊತೆಗೆ ಹೋಗುರಂತೆ. ನಿಮ್ ಅತ್ತ ಆಡ್ತಾಳ ನಿಮ್ಮ ಅತ್ತೆ. ಮೇವ್ ಕುಯ್ಬೇಕಾಯ್ತಲ್ಲ ಅಂತ ಹೇಳಿ ನಾಡ್ಕ ಹೊಡೆಯೋದು. ಹುಡ್ಗಿ ಅತ್ಲಾಗ ಹೋಗಲ್ಲ, ಮನೆ ಬಾಕಲ್ ಕೂತಿರುತ್ತೆ, ಮೇವ್ ಕುಯ್ಕೊಂಡು ಒತ್ಕೊಂಡ್ ತಗೊಂಡೋಗಿ. ಸರಿ ಸರಿ, ನೀವು ಊಟ ಮಾಡಿ ಮಾವೇ, ನೆಮ್ಮದಿಯಾಗಿ ಊಟ ಮಾಡಿ ನೀವು. ನಾನು ಮೇವ್ ಕುಯ್ಕೊಂಡು ತಗೊಂಡೋಗ್ತೀನಿ, ನೀವೇನು ತಲೆ ಕೆಡ್ಸಬೇಡಿ. ಸ್ನೇಹಿತರೆ, ಇವತ್ತಿನ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.